ವಚನ ಭಾವಯಾನ ಪ್ರಸ್ತುತಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀ ಬಾಪು ಪದ್ಮನಾಭ್ ರವರಿಂದ. ಸ್ವಾಗತ ಸ್ವಾಗತ ಸುಸ್ವಾಗತ. ವಚನ ಭಾವಯಾನ ಕಾರ್ಯಕ್ರಮದ ಹೆಸರೇನು? ವಚನ ಅಂದರೆ ಏನು? ಮಾತು. ವೆರಿ ಗುಡ್. ಮತ್ತೆ ಭಾಷೆ ಕೊಡು. ಒಪ್ಪಿದೆ. ಯಾರಿಗೆ ಭಾಷೆ ಕೊಡ್ತೀವಿ? ಶರಣರಿಗೆ ಭಾಷೆ ಕೊಡ್ಬೇಕು ನಾವು. ಇನ್ನೊಂದು ಏನಪ್ಪ ಅಂದರೆ, ವಚನ ಅಂದರೆ ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು, ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ನಮ್ಮ ಚೆನ್ನ ಕೂಡಲ ಸಂಗನ ಬಸವಣ್ಣನವರು. ಗೀತ ಮಾತೆಂಬ ಜ್ಯೋತಿ ಏನಿದು? ಮಾತಾಡಿದರೆ ಗೀತೆ ಹೆಂಗಿದೆ, ಶರಣರು ಮಾತಾಡಿದರೆ ಹಾಗೆ ಅವರು ಹಾಡು ಹೇಳಿದ್ರೆ ಪಕ್ಕಕ್ಕೆ ಕಿವಿಲಿ ಬಂದು ಯಾರೋ ನಮ್ಮನ್ನು ಸಂತೈಸ್ತಾ ಇದ್ದಾರೋ ಅನ್ನೋ ಭಾವ ನಮಗೆ ಬರ್ತಾ ಇರುತ್ತೆ. ನಾವು ಮಾತಾಡ್ತೀವಿ ರೀ, ನಾವು ಮಾತಾಡಿದ್ರೆ ಜ್ಯೋತಿ ಇಲ್ಲ, ಬೆಂಕಿ ಹತ್ತತೈತಿ. ಏನು ಹತ್ತವು? ಯಾಕೆಂದ್ರೆ ನಾವು ಏನು ಒಳಗಡೆ ಇದ್ದೀವಿ ಅದೇ ಹೊರಗೆ. ಆದರೆ ಶರಣರು ಮಾತಾಡಿದರೆ ಅದು ಜ್ಯೋತಿ ಆಗತ್ತೆ. ಹಾಗಿದ್ರೆ ಇವತ್ತು ಇದು ಯಾವುದೇ ರೀತಿಯ ಒಂದು ಕಾರ್ಯಕ್ರಮ, ಮನೋರಂಜನೆ ಅಂತ ಒಂದು ಭಾವನೆಯನ್ನು ಸ್ವಲ್ಪ ಬದಿಗೊತ್ತಿ ಮನೋಭಂಜನೆಗೆ ನಾವು ಸಿದ್ಧರಾಗೋಣ. ನಾವು ನೀವು ಯಾರ್ಯಾರು ಯಾರ್ಯಾರು? ಈಗ ದೊಡ್ಡ ಪ್ರಶ್ನೆ ಏನು ಮೂಡೈತ್ರಿ ಅಂತಂದರೆ, ನಾನು ಅಂದರೆ ಯಾರು ಅನ್ನೋದೇ ಕನ್ಫ್ಯೂಸ್ ಆಗಿದೆ ನನಗೆ. ಹೌದಾ? ಹೆಸರಿಂದ ಕೂಗುತ್ತಾರೆ ಬಾಪು ಅಂಥೇಳಿ. ಆ ಹೆಸರು ನಾನಾ? ಇಲ್ಲ, ಆ ಹೆಸರು ಅಪ್ಪ ಅಮ್ಮ ಕೊಟ್ಟಾರೆ. ಹಾಗಿದ್ಮೇಲೆ ಇಲ್ಲೇನೋ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಕೊಳಲು ಹಿಡ್ಕೊಂಡಿದ್ದೀನಿ. ಕೊಳಲು ವಾದಕ ನಾನಾ? ನಾನು ಕೊಳಲು ವಾದಕನಾ? ಅಲ್ಲ. ಹೋಗಲಿ, ಆ ಸಂಗೀತ ಆಸ್ವಾದಿಸ್ತಾ ಇದ್ದೀನಿಲ್ಲ, ಆ ಅನುಭವಿ ನಾನಾ? ಅದೂ ಅಲ್ಲ. ಹೋಗಲಿ, ಯಾರಿಗೋ ಒಬ್ಬರಿಗೆ ಗಂಡ ಅಂತಾರೆ, ಯಾರಿಗೋ ಅಂದರೆ ನನ್ನ ಹೆಂಡತಿಗೆ. ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಪಾಪ. ಯಾರಿಗೋ ಸ್ನೇಹಿತ ಅಂತ ಹೆಸರಿಟ್ಕೊಳ್ತೀನಿ, ಯಾರಿಗೋ ಮಗ ಅಂತೀನಿ, ಯಾರಿಗೋ ತಾಯಿ ಆಗ್ತೀನಿ, ಯಾರಿಗೋ ಏನೇನೋ ಹೆಸರುಗಳಿದೆ. ಈ ಹೆಸರುಗಳು ನಾನಾ? ನಾವಾ? ಈಗ ನಾವು ನೀವು ಕೂಡ ಅದನ್ನು ಅನುಸಂಧಾನ ಮಾಡ್ತಿದ್ದೀವಿ. ಜಯಂತಿಗಳು ಬಂದಾಗ ಹಾರ ತುರಾಯಿಗಳನ್ನು ಹಾಕಿ ಶರಣರನ್ನು ಮೆರೆಸ್ತೀವಿ, ಮೆರೆದು ಆಗಿದೆ. ಈಗ ಅವರು ಇಲ್ಲಿ ಬರಬೇಕಾಗಿದೆ. ಎಲ್ಲಿ ಬರಬೇಕಾಗಿದೆ? ಇಲ್ಲಿ. ಯಾಕೆ ಅವ್ರನ್ನ ಒಳಗೆ ಬಿಟ್ಕೊಳ್ಳಲ್ಲ ಅಂದರೆ, ಬಸವಣ್ಣ ಅಪ್ಪಿ ತಪ್ಪಿ ನಮ್ಮ ಒಳಗೆ ಬಂದರು ಅಂದರೆ ನಾನು ಇರ್ಲಿಕ್ಕೆ ಸಾಧ್ಯನೇ? ನಾನಿರ್ಬೇಕು ಅಂತಂದರೆ ಅಪ್ಪಿ ತಪ್ಪಿ ಅವ್ರನ್ನ ಒಳಗೆ ಬಿಟ್ಕೊಳ್ಳಿಕ್ಕೆ ಅವಕಾಶ ಕೊಡಲ್ಲ ನಾವು. ಹೆಸರುಗಳು ನಾನಲ್ಲ, ಇದು ಯಾವುದು ನಾನಲ್ಲ ಅಂದರೆ ಹಂಗಾರೆ ನಾನು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತಿಲ್ರಿ. ಹಾಗಿದ್ರೆ ನಾವಿವತ್ತು ವಚನಗಳನ್ನು, ಬಸವಣ್ಣನವರ ವಚನಗಳನ್ನು ಹಿಡ್ಕೊಂಡು ವಚನದಲ್ಲ ನಮಗವ್ರು ಏನು ಉತ್ತರ ಕೊಡ್ತಾರೆ ನೋಡ್ತಾ ಹೋಗೋಣವಾ, ಕೇಳ್ತಾ ಹೋಗೋಣವಾ ನಾವು ನೀವು. ಸೊ ಹಾಗಾದರೆ ಮೊದಲನೇ ವಚನದಲ್ಲಿ ನಾವು ಕೇಳಿದಾಗ ಏನು ಹೇಳುತ್ತಿದ್ದು ಅನ್ನೋದ್ರ ಒಂದ್ಸಲಿ ನಾವು ಕೇಳೋಣ.
ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಸಸಿಯೊಳಗಣರಸದ ರುಚಿಯಂತಿದ್ದಿತ್ತು. ಸಸಿಯೊಳಗಣರಸದ ರುಚಿಯಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹದಂತಿದ್ದಿತ್ತು. ತಾನೆನ್ನ ಮುಂದುಗಡಿಸಿ ಕಾಡಿತ್ತು ಮಾಯೆ. ಇವತ್ತೊಂದು ಸಣ್ಣ, ಎಲ್ಲರೂ ನೋಡಿರ್ತೇವೆ, ಒಂದು ಸಣ್ಣ ಹಾಡು ಅಥವಾ ಸಣ್ಣದೇನೋ ಕ್ರಿಯೆ ಮಾಡಿರ್ತೇವೆ. ಮುಂಚೆ ಆದರೆ ಆನು ಒಲಿದಂತೆ ಹಾಡುವೆ, ಆನು ಭಕ್ತನಲ್ಲ, ಆನು ಯುಕ್ತಲ್ಲ ಅಂತ ಅಪ್ಪ ಬಸವಣ್ಣವ್ರು ಹಂಗೆ ಹೇಳಿದರೆ, ಇವತ್ತು ನಾವು ಒಂದು ಸಣ್ಣದು ಏನೋ ಒಂದು ಮಾಡಿ, ಏನೋ ಒಂದು ನಿರ್ವಚನ ಮಾಡಿ ಅದನ್ನು ಸೋಷಿಯಲ್ ಮೀಡ್ಯಾದಾಗ ಹಾಕಿದ ತಕ್ಷಣ ಒಂದು 50 ಲೈಕ್ ಬರ್ತಾವೆ. ಎಷ್ಟು ಬರ್ತಾವ್ರಿ? ಎಷ್ಟು? ಸ್ವಲ್ಪ ಜೋರಾಗಿ ಹೇಳಿ. 50 45 ನಿಮ್ಮ ಮನೆಯವರೇ ಇರ್ತಾರೆ. 50 45 ನಿಮ್ಮ ಮನೆಯವರೇ ಇರ್ತಾರೆ. ಅದ್ರಾಗೂ ಹುಡುಕ್ತೀವಿ ಯಾರು ನೋಡ್ಯಾರ ಯಾರು ನೋಡಿಲ್ಲ ಅಂತ. ನೋಡ್ತೀವಿಲ್ರಿ, ದಿಸ್ ಈಸ್ ದ ಬ್ಯೂಟಿ ಆಫ್ ಮಾಯೆ. ಫೋನ್ ಮಾಡ್ತೀವಿ, ಹಲೋ, ಹಾಂ ಚೆನ್ನಾಗಿದ್ದೇನಪ್ಪ ಗುರು, ಅದೇ ಅದು ಹಾಕಿದ್ದೆ ನೋಡಲಿಲ್ಲ ನೀನು? ಇಲ್ಲ ನೋಡು ಗ್ರೂಪ್ ನೋಡು ಸೂಟ್ ಲೈಕ್ ಮಾಡು. ಪಾಪ ವಯಸ್ಸಾಗಿರುತ್ತೆ, ಕೈ ನಡುಕ್ತಾ ನಗೋ ಮುಖದಲ್ಲಿ ಅಳೋ ಮುಖ ಹೊತ್ತಿರ್ತೀವಿ. ನಾವು ಮತ್ತೆ ಹೇಳಬೇಕಾಗತ್ತೆ, ಸರ್ ಅದು ಹುಟ್ಟಿದಬ್ಬ, ಅವ್ರ ಶ್ರದ್ಧಾಂಜಲಿ ಅಲ್ಲ ಅಂಥೇಳಿ. ಇಂಥ ಪರಿಸ್ಥಿತಿ ಇದೆ. ಮಾಯೆ ಅನ್ನೋದು ಇವತ್ತಿನ ಕಾಲದಲ್ಲಿ ಭಾಳ ಅದ್ಭುತವಾಗಿ ಅವರು ಡಿಸೈನ್ ಮಾಡಿದ್ದಾರೆ. ಇಲ್ಲೇ ಹಿಡ್ಕೋತೀವಿ ಮೊಬೈಲು, ಎಲ್ಲಿ ನೋಡ್ತಿರ್ತೀವಿ ಇಲ್ಲೇ ನೋಡ್ತೀವಿ. ಆ ಮೊಬೈಲಲ್ಲಿ ಒಂದು ಕ್ಯಾಮ್ರಾನು ಇದೆ ಇಲ್ಲರಿ ಸೆಂಟ್ರಿಗೆ. ಏನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಮಾಯೆ ನನ್ನನ್ನು ಅಳಲಿಸಿ ಬಳಲಿಸಿ ಕಾಡುತ್ತೆ. ಕೂಡಲ ಸಂಗನನ್ನು ಕೂಡಬೇಕು ಅಂತಂದರೆ ಮುಂದೆ ಕರ್ಕೊಂಡು ನನ್ನ ಹಾಳು ಮಾಡುತ್ತೆ. ಹಾಗಿದ್ರೆ ಮಾಯೆ ಒಳಗೆ ಬರ್ತಾಳೆ ಅಂದರೆ ಯಾಕೆ ಒಳಗೆ ಬರುತ್ತಿದ್ದು? ಹುಸಿಯನ್ನು ಹೋಗಲಾಡಿಸ್ಬೇಕು. ವಿಷಯಗಳನ್ನು ಬಿಡ್ತಾ ಬಂದಾಗ ಮನದೊಡೆಯ ಮನೆಯೊಳಗೆ ಮತ್ತು ಮನದೊಳಗೆ ನಿಲ್ತಾನೋ ಇಲ್ಲ. ಅವಾಗ ನಿಲ್ತಾನಲ್ಲ. ಪೂಜ್ಯರ ಮಾರ್ಗದರ್ಶನ, ಶರಣರ ವಚನಗಳು, ಅರಿವಿನ ಕಡೆ ಹೊರಡಬೇಕು, ಸದಾ ಅವರ ಸಂಘ ಇರಬೇಕು. ಹೆಂಗೆ ಆಲ್ಗೋರಿದಮ್ ಅನ್ನಲ್ಲ, ನಿಮಗೆ ಏನು ನೋಡ್ತೀರೋ ಅದು ಬರ್ತಾ ಇದೆ ಇಲ್ರಿ ನಿಮ್ಮ ಮೊಬೈಲ್ ಒಳಗೆ. ಇವತ್ತು ಪರಿಸ್ಥಿತಿ ಏನಪ್ಪ ಅಂದ್ರೆ ನೀವೇನು ಮಾತಾಡ್ತೀರೋ ಅದನ್ನು ಕೇಳಿ ನೆಕ್ಸ್ಟ್ ಅದ್ರ ಅಡ್ವರ್ಟೈಸ್ ಬರ್ಲಿಕ್ಕತ್ತಾವೆ. ಬರ್ತಾವಿಲ್ರಿ? ಬರ್ತವೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಅಷ್ಟು ಪವರಿ ನಮ್ಮ ತನು ಮತ್ತು ಮನಕ್ಕಿದ್ದಾಗ ಬರಲಿ. ನಾವ್ಯಾಕೆ ಶರಣರ ಆಲ್ಗೋರಿದಮ್ ಸೆಟ್ ಮಾಡ್ಕೋಬಾರ್ದು? ವಚನಗಳನ್ನು ನೋಡ್ತಾ ಹೋಗೋಣ. ನನ್ನ ನಡೆ ಆ ಆಲ್ಗೋರಿಸಮ್ ಸೆಟ್ ಆಗಲಿ. ಅದೇ ಕೇಳುತ್ತವಾಗ ಒಂದಂತೂ ಕ್ಲಿಯರ್ ಆಯ್ತಲ್ಲ. ಈಗ ತನುವಿನೊಳಗೆ ಹುಸಿ ಮತ್ತು ಮನದೊಳಗೆ ವಿಷಯ ತುಂಬಿರೋದ್ರಿಂದ ಮನೆಯೊಡೆಗೆ ಇಲ್ಲ. ಹಾಗಾದರೆ ಅರಿವಿನಿಂದ ಹುಸಿನ ತೆಗೆದು ವಿಷಯನ ತೆಗೆದ್ರೆ ಮನೆಯೊಡೆ ಅಲ್ಲಿ ನಿಲ್ತಾನೆ ಅನ್ನೋದು ಗೊತ್ತಾಯ್ತಲ್ಲ. ಈಗ ಗೊತ್ತಾಯ್ತಲ್ರಿ? ಸತ್ಯದಿಂದ ಇದ್ದರೆ ಗೊತ್ತಾಗ್ತದೆ. ಭಾಳ ಮಜಾ ಏನಪ್ಪ ಅಂತಂದ್ರೆ, ಈಗ ನಾವೆಲ್ಲರೂ ಅದು ಗೊತ್ತಾದ ತಕ್ಷಣವೇ, ನನಗೆ ವಿಷಯ ಗೊತ್ತಾಯ್ತು ಅಂದ ತಕ್ಷಣವೇ ನಾವೇನು ಮಾಡ್ತೀವಿ? ಏನೋ ವಿಷಯ ಗೊತ್ತಾದ್ರೆ ಏನು ಮಾಡ್ತೀವ್ರಿ ನಾವು? 4 ಮಂದಿಗೆ ಹೇಳಲಿಕ್ಕೆ ಶುರು ಮಾಡ್ತೀವಿ. ಹೇಳ್ತೀವಿಲ್ರಿ? ಎಲ್ಲಿ ಹೋದರೂ ನಾವು ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾ ಇದ್ದೀನಿ. ಆ್ಯಂಡ್ ಇವತ್ತಂತೂ ಯಪ್ಪ ಪಾಡ್ಕಾಸ್ಟ್ ಯುಗ ಇದು. ಎಂಥ ಯುಗ! ಇವತ್ತು ಪ್ರತಿಯೊಂದು ಮನೆಯೊಳಗೂ ಒಬ್ಬ ಆಧ್ಯಾತ್ಮಿಕ ಚಿಂತಕ ಇದ್ದಾರ. ಪ್ರತಿಯೊಬ್ಬರ ಮನೆಯೊಳಗೂ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಾರೆ. ಪ್ರತಿಯೊಬ್ಬರ ಮನೆಯೊಳಗೂ ಒಬ್ಬ ಯೋಗ ಫಿಟ್ನೆಸ್ ಹೇಳೋರು ಇದ್ದಾರೆ. ಪ್ರತಿಯೊಬ್ಬರ ಮನೆಗೆ ಒಬ್ಬರು ಡಾಕ್ಟ್ರ್ ಇದ್ದಾರೆ. ಪ್ರತಿಯೊಬ್ಬರ ಮನೆಗೆ ಒಬ್ಬರು ನಿರ್ವಚನ ಮಾಡೋರು ಇದ್ದಾರೆ. ಪ್ರತಿಯೊಬ್ಬರ ಮನೆಯಾಗೂ ಫಿಟ್ನೆಸ್ ಗುರು ಇದ್ದಾನೆ. ಪ್ರತಿಯೊಬ್ಬರ ಮನೆಯಾಗೂ ಡೈಟೇಷನ್ ಇದ್ದಾನೆ. ಪ್ರತಿಯೊಬ್ಬರ ಮನೆಯೊಳಗೂ ಹೆಂಗೆ ನಡಿಬೇಕು ಅಂತ ಹೇಳೋರಿದ್ದಾರೆ. ಪ್ರತಿಯೊಬ್ಬರ ಮನೆಯೊಳಗೆ ಯಾವ ಭಾಗಕ್ಕೆ ಎದ್ದೇಳಬೇಕು ಅಂತ ಹೇಳೋರಿದ್ದಾರೆ. ಪ್ರತಿಯೊಬ್ಬರ ಮನೆಯೊಳಗೂ ಹೆಂಗೆ ತಿರುಗಿ ನೋಡಬೇಕು ಅಂತ ಹೇಳೋರಿದ್ದಾರೆ. ಪ್ರತಿಯೊಬ್ಬರ ಮನೆಯೊಳಗೆ ಹೆಂಗೆ ಕೂಡಬೇಕು ಅಂತ ಹೇಳೋರಿದ್ದಾರೆ. ಎಲ್ಲ ಪಾಡ್ಕಾಸ್ಟ್ ಯೂಟ್ಯೂಬ್ ಮಹಿಮೆ.
ಹೇಳೋರೆಲ್ಲ ಕಡೆಗೂ ಭಾಳ ಮಂದಿ ಆಗಿ ಹೋಗ್ಬಿಟ್ಟಾರ. ನನ್ನ ಸ್ವಂತ ಅನುಭವಕ್ಕೆ ಅದು ಬಂದಿದೆ ಇಲ್ಲೋ ಅಂತ ಅದನ್ನು ಅರಿತುಕೊಳ್ಳೋ ಪರಿವೇ ಇಲ್ಲದ ಹಾಗೆ ನಾವು ಮಂದಿಗೆ ಹೇಳ್ತಾ ಹೊಂಟೀವಿ. ಮಾಡ್ತೀವಿಲ್ರಿ ಇದನ್ನು ನಾವು? ಮಾಡಲ್ವಾ? ಮಾಡಲ್ಲ? ಹಾಂ, ಡೆಫಿನೆಟ್ಲಿ ಇದನ್ನೇ ಮಾಡ್ತೀವಿ ನಾವು. ಅದಕ್ಕೂ ಕೂಡ ಬಸವಣ್ಣವ್ರು ಏನು ಹೇಳ್ತಾರಂದ್ರೆ, ಈ ವಚನ ಕೇಳೋಣ ಈಗ. ಇದ್ದವ್ರಿಗೆ ಭಾಳ ಚಲೋ ಹೇಳ್ತಾರ ಅವರು, ಸೂಕ್ಷ್ಮವಾಗಿ. ನೀವು ಇದನ್ನು ಕ್ಲ್ಯಾಪ್ ಮಾಡ್ಬೋದು ಜೊತೆಗೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ. ಎಲ್ಲ ಒಟ್ಟಿಗೆ ಹೇಳೋಣ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಹೌದು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇದನ್ನೇನು ಹೆಚ್ಚು ನಿರ್ವಚನ ಮಾಡೋ ಅವಶ್ಯಕತೆನೇ ಇಲ್ಲ, ಭಾಳ ಮಕ್ಕಕ್ಕೆ ಕೊಡ್ದಂಗೆ ಹೇಳಿಬಿಟ್ಟಾರ, ಹೌದಲ್ರಿ? ಆದರೂ ನಮಗೆ ಸೂಕ್ಷ್ಮ ಒಳಗೆ ಹೋದರೆ ಹಿಂದಿನ ವಚನದೊಳಗೆ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಅಂತ ಹೇಳಿದರು. ಕ್ರೊನಾಲಜಿ ನೋಡಿ, ಸಕೀಲ ವಚನಗಳು, ಇದನ್ನು ಮಿಸ್ ಮಾಡ್ಕೋತೀವಿ ನಾವು. ನನಗೆ ಹೆಂಗೆ ಬೇಕೋ ಹಂಗೆ ವಚನ ನಿರ್ವಚನ ಮಾಡ್ಕೋತ ಹೋಗ್ತೀನಿ, ನನ್ನ ಸ್ಥಿತಿ ಹೆಂಗದನೋ ಹಾಗೆ ಮಾಡೋದಲ್ಲ. ಅಲ್ಲಿ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ಅಂದರು. ಈ ವಚನದೊಳಗೆ ಏನು ಸಂತೈಸ್ಕೋಬೇಕಂತ ನಾವು ತನು ಮತ್ತು ಮನವನ್ನು ಹೀಸಿ ಆ ಕ್ರೊನಾಲಜಿ ಬಿಟ್ಟಿಲ್ಲ. ಆಂತರಿಕವಾಗಿ ಇರುವ ವೈಜ್ಞಾನಿಕವಾದ ಸೈಕೋ ಅನಾಲಿಸಿಸ್ ಇದು ಒಳಗೆ ಹೋಗಲಿಕ್ಕೆ. ತನುವಿನೊಳಗೆ ಹುಸಿ ಮತ್ತು ಮನದೊಳಗೆ ವಿಷಯ ಇದೆ ಅಂದರೆ ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ. ಮಂದಿಯು ಸಾವರು ಯಾಕಪ್ಪ? ಹಾಂ, ಪರಚಿಂತೆ ಯಮಗೇತ ಕೈಯ ಹಾಸಲುಂಟು ಹೊದೆಯಲುಂಟು. ಕಡೆಯ ಸಾಲ ಕೇಳಿದಾಗ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚನ ಪರಮಾತ್ಮ ಅಥವಾ ಕೂಡಲ ಸಂಗಮ ದೇವ ಅಂತ ಹೇಳಿದಾಗ ಇದು ಸ್ವಲ್ಪ ಕೇಳಿದಾಗ ವಿಚಿತ್ರ ಅನಿಸುತ್ತಲ್ಲ. ಇನ್ನೊಬ್ಬರ ಮನೆ ದುಃಖಕ್ಕೆ ಮತ್ತು ನಾವು ಸಹವಾಗಿ ಆಗಬೇಕು, ಆಗಬಾರ್ದು? ಮತ್ತು ಇಲ್ಲಿ ಯಾಕೆ ಹಿಂಗೆ ಹೇಳ್ತಾರೆ ಇವರು? ಏನಾಗಿದೆ ಅಂದರೆ, ನೆರೆಮನೆಯ ದುಃಖಕ್ಕೆ ಹೋಗಿ ಬರೀ ಅಳ್ತೀವಿ ನಾವು. ಏನು ಮಾಡ್ತೀವಿ? ಸೊಲ್ಯೂಷನ್ ಯಾರು ಕೊಡಲ್ಲ. ಹೋಗ್ತಿದ್ದಂಗೆ ಹೋಗ್ತೀವಿ. ಎಲ್ಲರಿಗೂ ಹೆಂಗೆ ಭರವಸೆ ಕೊಡ್ತೀವಿ ಅಂದರೆ, ನೀವೇನು ಕಾಳಜಿ ಮಾಡಿಬಿಡ್ರಿ, ನಾ ಇದ್ದೀನಲ್ಲ, ನಾ ಇದ್ದೀನಿ ಬಿಡಿ, ನಾ ಎಲ್ಲ ನೋಡ್ಕೊಳ್ತೀನಿ, ನಿಮ್ಮ ಮಗಳ ಮದುವೆ ಜವಾಬ್ದಾರಿ ನಂದು, ನೀವು ತಲೆ ಕೆಡಿಸ್ಕೋಬೇಡಿ. ಫೋನ್ ಮಾಡಿ, ಹಲೋ, ಅದೇ ಹೇಳಿದ್ರಲ್ಲ ಒಂದು 20 ಲಕ್ಷ ಬೇಕಿತ್ತು, ಅಲ್ಲ ಅದೇ ಬಂದೆ, ಒಂದು ನಿಮಿಷ.
ಸಾಕಷ್ಟು ಕಡೆ ಭರವಸೆಗಳನ್ನು ಕೊಡ್ತಾ ಬರ್ತಿದ್ದೀವಿ. ಇನ್ನೊಬ್ಬರ ದುಃಖವನ್ನು ನೋಡಿ ಬರೀ ಅಳುವುದಲ್ಲ, ನಿಜವಾಗ್ಲೂ ಅದನ್ನು ಸಂತೈಸಿದಾಗ ಕೂಡಲ ಸಂಗಮ ದೇವ ನಮ್ಮನ್ನು ಮೆಚ್ಚುತ್ತಾನೆ. ನಮ್ಮ ಅನುಭವಕ್ಕೆ ಬರದೇ ನಾವು ಮಾಡುವ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಾವು ಬರೀ ಊರು ಜನಗಳನ್ನು ತಿದ್ದುತ್ತಾ ಹೋಗ್ತಾ ಇದ್ದೀವಿ ನಾವು. ಏನೇ ಬರಲಿ, ನನ್ನ ವಿಷಯ ಗೊತ್ತಿದೆಯೋ ಇಲ್ಲೋ, ಸಿಕ್ಕ ಎಲ್ಲರಿಗೂ ಹೇಳ್ಬೇಕು ನಾವು. ಎಲ್ಲಿ ತನಕ ನಮ್ಮ ಸ್ಪೆಷಲಿ ನಮ್ಮ ಭಾರತೀಯರು ನಾವು ಹೇಗಿದ್ದೀವಿ ಅಂದರೆ, ಎಲ್ಲಿ ತನಕ ಡೀಪ್ ಅದು ರೂಟ್ ಆಗಿದೆ ಅಂದರೆ ಮಂದಿಗೆ ಹೇಳೋದು, ಅಡ್ರೆಸ್ ಗೊತ್ತಿಲ್ಲ ಅಂದ್ರೂ ಹೇಳ್ತೀವಿಲ್ರಿ. ಯಾರೋ ಸುಮ್ಮಂದು, ಸರ್ ಇದು ಮೀನಾಕ್ಷಿ ಭವನ್ ಹೇಗೆ ಹೋಗಬೇಕು, ನೀವು ಹಿಂಗೆ ಹೋಗ್ಬಿಟ್ಟು ರೈಟಿಗೆ ಹೋಗ್ಬಿಟ್ಟು ಹಂಗೆ ಹೋಗಿ ಮುಂದೆ ಅಲ್ಲಿ ಕೇಳ್ರಿ. ಗೊತ್ತಿಲ್ಲ ಅಂತ ನಮ್ಮ ತಾಯಣಿಗೂ ನಾವು ಹೇಳಲ್ಲ, ಗೊತ್ತಿಲ್ಲ ಅನ್ನೋದು ನಮ್ಮ ಬಾಯಲ್ಲಿ ಬರೋದೇ ಇಲ್ಲ. ಹೀಗಾಗಿ ಆ ಹ್ಯಾಬಿಟ್ ಹೆಂಗಾಗಿದೆ ಅಂದರೆ, ಪ್ರಭುದೇವ್ರ ವಚನ ಹೆಂಗೆ ಹಿಡಿದ್ರೂ ಓ ಇದಾ ಗೊತ್ತು, ಇದು ಆರಾಮಾಗಿ ಸಿದ್ದೇಶ್ವರಗಳು ಬರೆದಿರೋದಲ್ಲ ಗೊತ್ತು. ನೆಕ್ಸ್ಟ್ ಹೆಂಗೆ ತೆಗೆದು ಇದು ನೋಡಪ್ಪ, ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇದು ಅಂಗದಿಂದ ಲಿಂಗ ಅಥವಾ ಏಲಿಂಗ ತತ್ವ ಅಂದರೆ ಏನಿದು, ಸಾಮರಸ್ಯ ಅಂದ್ರೇನು ಅಂದರೆ ಗೊತ್ತಪ್ಪ, ಅದು ಕೇಳಿನಿ ಅಂದರೆ ಎಲ್ಲೂ ಕೂಡ ನಮಗೆ ಗೊತ್ತಿಲ್ಲ ಅನ್ನೋದು ನಮ್ಮ ಜೀನ್ಸ್ ಒಳಗೇ. ಹೀಗಾಗಿ ನಮಗೆ ಮಂದಿ ಹೇಳ್ತಾನೆ ಹೋಗ್ತಾ ಇದ್ದರೆ ಅದಕ್ಕೊಂದು ವಚನದಾಗ ಎಚ್ಚರಿಸ್ತಾರೆ ಅಪ್ಪ ಬಸವಣ್ಣವರು. ಯಾವುದದು, ಸಿಕ್ಕವರಿಗೆಲ್ಲ ಹೇಳ್ತಾ ಹೋದರೆ, ಇದನ್ನೇ ಮಾಡ್ತಾ ಹೋದರೆ ಏನಾಗುತ್ತೆ, ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ನರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ವಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ, ಪೂಜಿಸು ಕೂಡಲ ಸಂಗಮ ದೇವನ. ಮಂದಿ ಹೇಳ್ತಾ ಹೋದರೆ ಸಮಯ ನಂತೆ ಆಗಿದೆನಾ? ಅದ್ಭುತವಾಗಿ ವಚನ, ನರೆ ಕೆನ್ನೆಗೆ ತೆರೆಗೆನ್ನೆಗೆ. ಅಟ್ಲೀಸ್ಟ್ ಮೃತ್ಯು ಮುಟ್ಟದ ಮುನ್ನ ಆಸ್ತಿ ಮಾಡು ಅಂತ ಹೇಳಿದ್ರ, ಮೃತ್ಯು ಮುಟ್ಟದ ಮುನ್ನ ಪ್ರಾಪರ್ಟಿ ಖರೀದಿ ಮಾಡು ಅಂತ ಹೇಳಿದ್ರ, ಏನು ಹೇಳಿದ್ರು? ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಎಷ್ಟು ವ್ಯಥೆ, ಎಷ್ಟು ಕಾರುಣ್ಯ ಮೂರ್ತಿಯಾಗಿ ಅವರು ನಮ್ಮನ್ನು ನೋಡಿ ಹೆಂಗೆ ಹೇಳ್ತಿರ್ಬೋದಲ್ಲ ಆ ಚೇತನ. ನಾವಿವತ್ತು ಎಷ್ಟು ವ್ಯಸ್ತರಾಗಿದ್ದೀವಿ ಅಂದರೆ, ಅಲ್ಲ ಸರ್, ಇವತ್ತಿನ ಪರಿಸ್ಥಿತಿ ಒಳಗಂತೂ ಹಿಂಗೆ ಕೂತವ್ರು ನಾನಿವತ್ತಿಂದ ಇಲ್ಲಿಂದ ಈಗ ಸರ್ಕ್ಯೂಟ್ ಹೌಸಿಗೆ ಹೋಗ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಆದ್ದರಿಂದ ಸಿಕ್ಕಿರೋ ಅವಕಾಶವನ್ನು ಕೂಡಲ ಸಂಗಮ ದೇವನ ಪೂಜೆಗಾಗಿ
ಅರ್ಪಿಸ್ತೇನೆ. ನೀವು ಕೇಳ್ತಿರೋ ಬಿಡ್ತಿರೋ ನಾ ಏನು ಮಾಡಲಿ ರೀ? ಅವನಂತೂ ಕೇಳ್ತಾನೆ. ನೀವು ಲೈಕ್ ಮಾಡ್ತೀರ ಬಿಡ್ತೀರ ನಾ ಏನು ಮಾಡಲಿ? ಅವನಂತೂ ಲೈಕು ಮಾಡ್ತಾನೆ, ಶೇರು ಮಾಡ್ತಾನೆ. ಎಲ್ಲ ಕಡೆಗೂ ಲಿಂಗ ತತ್ವವನ್ನು, ಲಿಂಗ ಪ್ರಜ್ಞೆಯನ್ನು ಪಸರಿಸಲಿಕ್ಕೆ ಆಲ್ಗೋರಿದಮ್ನ ಸೆಟ್ ಮಾಡ್ತಾನೆ. ಇದು ಒಂದು ಕಾರ್ಯಕ್ರಮ ಅಂತಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆಗೆ ಯಾವುದೋ ತನುವಿನೊಳಗೆ ಹುಸಿ ಮತ್ತು ಮನದೊಳಗೆ ಬೇರೆಯವರ ವಿಷಯಗಳನ್ನು ಹಾಕುವುದಕ್ಕಿಂತ ಮುಂಚೆ ಕೂಡಲ ಸಂಗಮ ದೇವನ ಮತ್ತು ಶರಣರ ವಚನಗಳನ್ನು ನಾವೇನು ಮಾಡಬೇಕು? ಹಾಕಬೇಕು. ಇಲ್ಲ ಅಂದರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ. ಆತ್ಮೀಯರೇ, ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಆಫ್ಟರ್ ಗೆಟಿಂಗ್ ಇನ್ ಟು ದಿಸ್ ವಚನಾಸ್ ಅಂದರೆ ಕಣ್ಣೆದರಿಗೆ ಇದೆ. ಇದನ್ನು ಈ ಥರ ಮಾಡ್ತಾ ಹೋದರೆ ಅದ್ಭುತವಾಗಿ ಯಾರಿಗೆ ಒಳಗೆ ಹೋಗುತ್ತೋ ಇಲ್ಲೋ ಅದ್ರ ಮುಖ್ಯ ಅಲ್ಲ. ಪ್ರಕೃತಿ ಕೊಟ್ಟಿರ್ತಕ್ಕಂಥ ಈ ಕಲೆಯನ್ನು, ನೀವು ಮಾಡಿದ ಸೂತ್ರದ ಬೊಂಬೆ ನಾನಯ್ಯ ಅಂತ ವಚನವನ್ನು ಓದ್ತೀವಿ ಅಥವಾ ಹೇಳ್ತೀವಿ. ಆದರೆ ಆ ಸಂಗಮ ದೇವನಲ್ಲಿ, ಕೂಡಲ ಸಂಗಮದಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ. ನಿಜವಾಗಲೂ ನಮ್ಮನ್ನು ಸೂತ್ರದ ಬೊಂಬೆ ಮಾಡಪ್ಪ, ಯಾಕಂದರೆ ನೀನು ಆಡಿಸ್ದಂಗೆ ನಾವು ಆಡುವಂಥ ಭಾವ ನಮ್ಮಲ್ಲಿ ಬರಲಿ. ಸೊ ಇವತ್ತಿಂದ ಈ ವಚನ ಕೇಳಿದ ಮೇಲೆ ಸ್ವಲ್ಪ ಒಂದು ಸಣ್ಣ ಯೋಚನೆ ಆದರೂ ಬಂತ? ಮೃತ್ಯು ಮುಟ್ಟದ ಮುಂದೆ ಏನು ಮಾಡ್ಬೇಕು ನಾವು? ಪೂಜಿಸು ಅಂತಂದರೆ ಬಾಹ್ಯ ಪೂಜೆನೇ ಇರ್ಬೋದು, ಆಂತರಿಕ ಪೂಜೆನೇ ಇರ್ಬೋದು. ಬಾಹ್ಯ ಪೂಜೆ ಆಕಾರ ನಿರಾಕಾರಕ್ಕೆ ಮಾರ್ಗ ಆಗುತ್ತೆ, ಶಬ್ದ ನಿಶಬ್ದಕ್ಕೆ ದಾರಿ ಆಗುತ್ತೆ, ಉತ್ಪತ್ತಿ ನಿಷ್ಪತ್ತಿ ಕಡೆಗೆ ಹೋಗುತ್ತೆ. ನಾವು ಬರೀ ಉತ್ಪತ್ತಿ ಮಾಡ್ತಾ ಹೋಗ್ತೀವಿ, ನಿಷ್ಪತ್ತಿ ಪರಿಚಯ ಇಲ್ಲ. ಆಕಾರ ಕಂಡುಕೊಂಡಿದ್ದೀವಿ, ಆಕಾರದ ಒಳಗಿರುವ ನಿರಾಕಾರದ ಪರಿಚಯ ಇಲ್ಲ. ಹಾಗೆ ಶಬ್ದಕ್ಕೆ ಕಂಡುಕೊಂಡಿದ್ದೀವಿ, ಶಬ್ದದೊಳಗಿರೋ ನಿಶ್ಶಬ್ದ, ಎಲ್ಲವೂ ಸಹಕಾರ ಆಗುತ್ತೆ. ಹಾಗಿದ್ರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ಅಂತ ಹೇಳಿಬಿಟ್ರೀಗ. ಹೇಳಿದ್ರೀಗ ಕೂಡಲ ಸಂಗಮ ದೇವ್ರನ್ನ ಭಾಳ ಅರ್ಜೆಂಟಾಗಿ ನಾವು ನಚ್ಚಿಸ್ಬೇಕು, ಮೆಚ್ಚಿಸ್ಬೇಕು. ಏನು ಮಾಡ್ಬೇಕು? ಅವ್ರನ್ನ ಮೆಚ್ಚಿಸ್ಬೇಕಲ್ಲ. ಅದಕ್ಕೊಂದು ಅದ್ಭುತ ವಚನ ಹೇಳ್ತಾರೆ. ಯಾವುದದು? ಪ್ರತಿಯೊಂದು ಹಂತವಾಗಿದೆ. ಈಗ ಮೃತ್ಯು ಬರುತ್ತೆ ಅಂದಾಗ ಅವ್ರನ್ನ ನಚ್ಚಿಸೋಣ, ಮೆಚ್ಚಿಸೋಣ ಅಲ್ವಾ? ಅವ್ರನ್ನ ಪೂಜೆಯಿಂದ ನಚ್ಚಿಸಿ ಮೆಚ್ಚಿಸೋಣ. ಪ್ಲೇ. ಹೇಗೆ ನಚ್ಚಿಸ್ತೀವಿ? ಮೆಚ್ಚಿಸ್ತಾ ಇರ್ತೀವಿ ಅವ್ರನ್ನ. ಯಾಕೆಂದರೆ ಅರ್ಜೆಂಟ್ ಅಂದ ತಕ್ಷಣ ಎಲ್ಲ ಮಾಡ್ತೀವಿ. ನಚ್ಚಿದನೆಂದಡೆ ಮಚ್ಚಿದನೆಂದಡೆ, ನಚ್ಚಿದನೆಂದಡೆ ಮಚ್ಚಿದನೆಂದಡೆ, ಸಲೆ ಮಾರುವುದೆನೆಂದಡೆ, ಸಲೆ ಮಾರುವುದೆನೆಂದಡೆ, ತನುವ ಅಲ್ಲಾಡಿಸಿ ನೋಡುವೆ ನೀನು, ಮನವ ಅಲ್ಲಾಡಿಸಿ ನೋಡುವೆ ನೀನು, ಧನವ ಅಲ್ಲಾಡಿಸಿ ನೋಡುವೆ ನೀನು, ಇವ ಕಂಜದಿದ್ದಡೆ, ಇವ ಕಂಜದಿದ್ದಡೆ, ಭಕ್ತಿ ಕಂಪಿತ, ಭಕ್ತಿ ಕಂಪಿತ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಚ್ಚಿದನೆಂದಡೆ ಮಚ್ಚಿದನೆಂದಡೆ. ಆಯ್ತು ರೀ, ಒಳ್ಳೆ ಪೂಜೆ ಆಯಿತು, ಎಲ್ಲ ಮಾಡಿಕೊಂಡೆ, ನಾನು ನಚ್ಚಿದ್ರು ಮೆಚ್ಚಿದ್ರು ಅಂತ ನಾನೇಂದ್ರು ಉಬ್ಬಲಿಕ್ಕೆ ಆರಂಭಿಸಿದ್ರೆ ಏನು ಮಾಡ್ತಾರೆ ಅವರು? ತನುವ ಅಳ್ಳಾಡಿಸಿ ನೋಡ್ತಾರವರು. ಹಾಗೆ ಮನವನ್ನು ಅಳ್ಳಾಡಿಸಿ ನೋಡ್ತಾರವರು. ಕೆಲವೊಮ್ಮೆ ಸಾಧನೆಯಲ್ಲಿದ್ದಾಗ, ಶರಣರ ಮಾರ್ಗದಲ್ಲಿ ಆಂತರಿಕವಾಗಿ ನಮ್ಮ ಸಾಧನೆಗೆ ಹೊರಟಾಗ ದೇಹಕ್ಕೆ ಎಷ್ಟೋ ತೊಂದರೆಗಳು ಎದುರಾಗ್ಬೋದು. ಅಳ್ಳಾಡಿಸಿ ನೋಡ್ತಾರೆ.
ಹೆಂಗಾರ ಮಾಡಿ ಅವ್ರನ್ನ ಓಡಿಸುವಂಥದ್ದು ಮಾಯೆ. ಆದರೆ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕೂಡಲ ಸಂಗಮ ದೇವನನ್ನು ಹಿಂದೆ ಇದ್ದು ಆಶೀರ್ವಾದ ಇದ್ದಾಗ ತನುವನ್ನು ಗೆಲ್ತೀವಿ. ಹಾಗೆ ನೆಕ್ಸ್ಟ್ ಬರೋದು ಏನು ಅಲ್ಲಾಡಿಸ್ತಾರೆ? ಮನವ. ಇದು ದೊಡ್ಡ ಗದ್ದಲ ನೋಡ್ರಿ. ಇದು ಈಗಲಿಷ್ಟು ಜನ ಕೂತಿದ್ದೀವಿ, ಸಾಕಷ್ಟು ಜನರು ಮೊಬೈಲ್ ಸ್ಕ್ರೀನಲ್ಲಿ ಇದ್ದೇ ಇರ್ತಾರೆ. ಮನವನ್ನು ಅಲ್ಲಾಡಿಸಿ ನೋಡ್ತಾ ಇದ್ದಾನೆ ಅವನು. ವಚನ ಹೇಳೋರು ಹೇಳ್ತಿರಲಿ, ನಿನ್ನ ಕೆಲಸ ಏನು, ಮನದ ಕೆಲಸ ಏನು, ನೋಡ್ತಾ ಇರು. ಆಯ್ತು, ಅಲ್ಲಾಡಿಸಿ ನೋಡಿದ ತಕ್ಷಣ ಎಕ್ಸಾಮ್ ಫೇಲ್. ಒಂದೇ ಏನಪ್ಪ ಅಂದರೆ ಬೇರೆ ಬೇರೆ ಎಕ್ಸಾಮ್ ಒಳಗೆ ಫೇಲ್ ಅಂತ ಹೇಳಿ ಅಟ್ಲೀಸ್ಟ್ ಮಾರ್ಕ್ಸರ ಕೊಡ್ತಾರೆ. ಇಲ್ಲಿ ಫೇಲ್ ಆದರೆ ಮಾರ್ಕ್ಸ್ ಕೊಡಲ್ಲ, ಮುಂದೆ ಹೋಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಬರ್ತಾನೆ. ಆದ್ಮೇಲೆ ನೀವೆಲ್ಲ ಇಲ್ಲಿ ಅದ್ಭುತವಾಗಿ ಕೇಳ್ತಿದ್ದೀರಿ. ನಾವೆಲ್ಲರೂ ಮೆಡಿಕಲ್ ಚೆಕಪ್ ಮಾಡಿಸ್ಕೋತೀವಲ್ಲ ಸರ್? ಎಲ್ಲ ಆಲ್ಮೋಸ್ಟ್ ಭಾಳ ಜನ ಇದ್ದೀವಿ ನಾವು. ಒಂದು ರಿಪೋರ್ಟ್ ಬರುತ್ತೆ, ಶುಗರ್ ಇಷ್ಟಿದೆ, BP ಇಷ್ಟಿದೆ, ನೀವು ಇದನ್ನು ಕಡಿಮೆ ಮಾಡಿ ಅಂತ ಡಾಕ್ಟ್ರ್ ಹೇಳ್ತಾರಿಲ್ಲೋ? ಹೇಳ್ತಾರೆ. ಅದೇ ರೀತಿ ವಚನಗಳನ್ನು, ಹೀಗೆ ಸಕೀಲ ವಚನಗಳನ್ನು ಎದುರಿಗಿಟ್ಟುಕೊಂಡಾಗ ಮನದ ರಿಪೋರ್ಟ್ ಇದು. ಯಾಕಪ್ಪ ಇಷ್ಟು ಕೂಗಾಡ್ತಿದ್ದೀಯೇ? ಅಹಂಕಾರ ಜಾಸ್ತಿ ಇದೆ ನೋಡಿ, ಸ್ವಲ್ಪ ಕಡಿಮೆ ಮಾಡೋದನ್ನು. ಯಾಕೆ ಸಿಕ್ಕಂಗೆ ಕೂಗಾಡ್ತೀಯ? ಮದ ಜಾಸ್ತಿ ಆಗಿದೆ, ಸ್ವಲ್ಪ ಮದವನ್ನು ಇಳಿಸು. ಯಾಕೆ ಹಲ್ಲು ಕಡಿತಾ ಇದೆಯಾ? ಏನು ಯಾವ ವಿಷಯ ಒಳಗೆ ತೊಗೊಂಡಿದೆಯಾ? ಅದು ಜಾಸ್ತಿ ಊಟ ಮಾಡಬೇಡ, ಆ ವಿಷಯವನ್ನು. ಮಾತ್ಸರ್ಯ ಜಾಸ್ತಿ ಆಗಿದೆ, ಕಡಿಮೆ ಮಾಡು. ಸಿಗ್ಬೋದಲ್ಲ ರಿಪೋರ್ಟ್? ಒಳಗೆ ವೈದ್ಯ ನಮ್ಮೊಳಗೆ ಇದ್ದಾನೆ, ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿದೆ ನನ್ನೊಳಗಿನ ಅರಿಷಡ್ ವರ್ಗಗಳು, ಆದರೆ ಪ್ರಾಮಾಣಿಕ ನಾವು ಹೇಳಲ್ಲ. ನಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲೇ ಇದು, ನನ್ನ ಒಳಗಾಗೋದು ಕಾಣಿಸ್ತಾ ಇದೆ ಅಲ್ವಾ? ಕಂಡರೂ ಕೂಡ ನಾವೇನು ಮಾಡ್ತಿಲ್ಲ. ಯಾಕೆ? ಅದಕ್ಕೊಂದು ವಚನದಲ್ಲಿ ಹೇಳ್ತಾರೆ. ನಾನು ಐ ಥಿಂಕ್ ಬೇಗ ಮುಗಿಸ್ತಾ ಹೋಗೋಣಂತೆ. ಕಾಣಿಸ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಆದರೂ ಕೂಡ ಏನು ಮಾಡ್ತಿದ್ದೀವಿ ನಾವು? ಏನು ಹೇಳ್ತಾರೆ ನೋಡಿ. ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಕಾಣುತ್ತ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ತನುಲೋಭ ಮನಲೋಭ, ತನುಲೋಭ ಮನಲೋಭ, ಧನಲೋಭ ಮುಂದು ಕೆಡಿಸಿ ಕಾಡಿಹವೆನ್ನ, ಮುಂದು ಕೆಡಿಸಿ ಕಾಡಿಹವೆನ್ನ. ತನುಮನ ಧನವ ನಿವೇದಿಸಿದವರ, ತನುಮನ ಧನವ ನಿವೇದಿಸಿದವರ, ಮನೆಯ ಮಗನಾನಯ್ಯ, ಮನೆಯ ಮಗನಾನಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿಭ್ರಷ್ಟ ನಾನು. ಅಯ್ಯೋ ಏನ್ರಿ ನಾವು? ಕಾಣುತ್ತಾ ಏನಾಗಿದೆ? ಅದು ಕಂಡಿದೆ, ಅದನ್ನು ಏನು ಮಾಡ್ತೀವಿ? ಕೆಡಿಸ್ತೀವಿ. ಕಂಡಿದ್ದನ್ನು ಕೆಡಿಸ್ತೀವಿ, ಮತ್ತು ಕಡೆಗಣಿಸ್ತೀವಿ. ಎಂಥ ಅದ್ಭುತವಾಗಿದೆಯಲ್ಲ! ಕಂಡದ್ದನ್ನು ಕಡೆಗಣಿಸ್ತೀವಿ, ಕೆಡಿಸ್ತೀವಿ. ಮತ್ತು ಏನು ನಾಟಕ ಮಾಡ್ತೀವಿ ಅಂದರೆ, ಇಲ್ಲೇ ಇತ್ತದು, ದಟ್ಸ್ ವಾಟ್ ಐ ಆಮ್ ಸರ್ಚಿಂಗ್ ಅಂತ. ಅರಸುವ ಮತಿಭ್ರಷ್ಟರು ನಾವು. ಏನು ನಾವು? ಪದವನ್ನು ನೋಡೋಣ. ಮತಿಭ್ರಷ್ಟರು ನಾವು. ಹುಚ್ಚರಲ್ಲ, ಮೂರ್ಖರು ಅಲ್ಲ. ನಮಗೆಲ್ಲ ಗೊತ್ತಿದೆ. ಅದೇ ದೊಡ್ಡ ತಪ್ಪಾಗಿದೆ. ನಮಗೆಲ್ಲ ಗೊತ್ತಿದೆ ಅಂತ, ನಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇವೆ. ಗೊತ್ತಿದ್ದವನು ಕಡೆಗಣಿಸೋಕ್ಕೂ ಹೋಗಲ್ಲ, ಕೆಡ್ಸೋಕ್ಕೂ ಹೋಗಲ್ಲ. ಒಮ್ಮೆ ಬುದ್ಧ ಕೂತಾಗ ಒಬ್ಬ ಮಗು ಒಂದು ಕಲ್ಲನ್ನ ಹಿಂಗೆ ತೂರ್ತಾ ಇತ್ತಂತ. ಬುದ್ಧ ಹೇಳ್ತಾನೆ, ಮುಷ್ಟಿನ ಬಂದ್ ಮಾಡ್ಕೊಳ್ಳಪ್ಪ ಅಂತ. ಬಂದ್ ಮಾಡಲ್ಲ ಅವನು.
ಸುಮ್ಮನೆ ಧ್ಯಾನ ಮರದ ಕೆಳಕ್ಕೆ ಸುಮ್ಮನೆ ಕೊಡೋದು ಬಿಟ್ಟು ಹಿಂಗೆ ಮಾಡಿ. ಕ್ಲೋಸ್ ಯುವರ್ ಹ್ಯಾಂಡ್ಸ್, ಮುಷ್ಟಿ ಬಂದ್ ಮಾಡ್ಕೋ, ಸುಮ್ಮನೆ ಇರ್ರಿ, ಆಟ ಒಳ್ಳೆಯದು. ಅದು ಕೊಹಿನೂರು ವಜ್ರನೋ ಏನಂದ್ರೀಗ ಅವರು? ಒಳಗಿಟ್ಕೊಂಡು ಹಿಂಗೆ ನಿಂತ. ಯಾಕೆ ಆಚರಣೆ ಬಂತು? ಯಾಕಂದರೆ ಕಿವಿಗೇನು ಬಿತ್ತು? ಕೊಹಿನೂರು ವಜ್ರ ಅಂದ ತಕ್ಷಣವೇ ಕೇಳಿರ್ತಕ್ಕಂಥದ್ದು ಏನು ವಜ್ರ ಅಂತ ಕೇಳಿದ ತಕ್ಷಣ ಅದರಿಂದ ಆಚರಣೆ. ಹಾಗೆ ನಾವು ವಚನಗಳನ್ನು ಎಷ್ಟು ಕೇಳಿದ್ರೂ ಅದು ಆಚರಣೆಗೆ ಬಂದಾಗ ಮಾತ್ರ ಜ್ಞಾನ ಆಗುತ್ತೆ, ಜ್ಞಾನ ಸುಜ್ಞಾನವಾಗುತ್ತೆ, ಸುಜ್ಞಾನ ಪ್ರಜ್ಞೆ ಆಗುತ್ತೆ, ಆ ಪ್ರಜ್ಞೆ ಲಿಂಗ ಪ್ರಜ್ಞೆ ಕಡೆ ಹೋಗುತ್ತೆ. ಆದ್ದರಿಂದ ನಾವು ಮತಿಭ್ರಷ್ಟರಾಗೋದು ಬೇಡ, ಕಾಣುತ್ತಾ ಕಡೆಗಣಿಸಿ. ಇಲ್ಲಿ ನೋಡಿ, ತನು ಮನ ಘನ. ನಮ್ಮ ಕಣ್ಣಿಗೆ ತನು ಕಾಣಿಸುತ್ತೆ, ಮನ ಇದೆ, ಘನತತ್ವದ ಕಡೆ ಹೋಗ್ತಿದ್ವಿ ಅಂದಾಗ ಇಲ್ಲಿ ಕೂಡ ತನು ಮನ ಬಿಟ್ಟಿಲ್ಲ. ತನು ಲೋಭ ಆಗಿದೆ, ಮನ ಲೋಭ ಆಗಿದೆ, ಧನ ಲೋಭ ಆಗಿದೆ. ಒಂದು ಗಂಟೆಗೆ ಒಂದು ಹಂತಕ್ಕೆ ಬಂದಾಗ ಇದೆಲ್ಲ ನೋಡಿದಾಗ ಏನು ಅನಿಸುತ್ತಪ್ಪ ಅಂದರೆ, ಇದು ಯಾಕೆ ಬೇಕ್ರಿ ಇವೆಲ್ಲ ಸಹವಾಸ ಅಂತ ಅನಿಸುತ್ತಿಲ್ರಿ ಒಮ್ಮೊಮ್ಮೆ. ಈ ಸಾಧನೆನೇ ಬೇಡ, ಬಿಟ್ಟು ಹೋಗೋಣ ಅಂತ ಓಡ್ತೀನಿ ಅನ್ನೋ ಫೀಲ್ ಬಂದಾಗ, ಓಡ್ ಹೋಗ್ತೀನಿ ಅಂತ ಏನು ಹೇಳ್ತಾರೆ ಗೊತ್ತಾ ವಚನದಲ್ಲಿ? ಅದ್ಭುತವಾಗಿರ್ತಕ್ಕಂಥ ಈ ವಚನವನ್ನು ನಾವು ಕೇಳೋಣ. ಓಡ್ ಹೋಗ್ತೀನಿ ಅಂತ ಭಾವ ಬಂದಾಗ ಓಡ್ಬೇಡ ಅಂತಾರೆ ಅವರು. ಏನು ಹೇಳ್ತಾರೆ? ಬಹಳ ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ. ಓಡುವಾತ ಲೆಂಕನಲ್ಲ, ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ, ಬೇಡುವಾತ ಭಕ್ತನಲ್ಲ. ಓಡಲಾಗದು ಲೆಂಕನು, ಬೇಡಲಾಗದು ಭಕ್ತನು. ಓಡಲಾಗದು ಲೆಂಕನು, ಬೇಡಲಾಗದು ಭಕ್ತನು. ಓಡನಯ್ಯ ಬೇಡನಯ್ಯ, ಓಡನಯ್ಯ ಬೇಡನಯ್ಯ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಓಡಿದರೆ ಲೆಂಕನಲ್ಲ, ಬೇಡಿದರೆ ಭಕ್ತನಲ್ಲ. ಓಡಲಾಗದು ಲೆಂಕನು, ಬೇಡಲಾಗದು ಭಕ್ತನು. ನಾವು ಓಡೋದು ಯಾಕೆ? ಅವರ ಆಶೀರ್ವಾದ ಇದ್ದಾಗ, ಅವರ ಬೆನ್ನಿಂದ ಇದ್ದಾಗ. ಆದ್ಮೇಲೆ ನಾವೀಗ ಕಡೆ 2 ವಚನಗಳಿಗೆ ಬಂದಿದ್ದೇವೆ. ರಮಾಕಾಂತ್ಜಿ ಬರ್ರಿ. ಈಗ ನಾವು ನೀವು ಎಲ್ಲ ಒಂದು ಹಂತಕ್ಕೆ ಸಾಧನೆಯನ್ನು ನೋಡ್ತಾ ಓಡಲಾಗದು ಬೇಡಲಾಗದು. ಓಡದೆ ಬೇಡದೆ ಇರ್ತಕ್ಕಂತಹ ಭಕ್ತನ ಅವಸ್ಥೆ ಹೇಗಿರುತ್ತೆ ಅದನ್ನು ಆ ವಚನಕ್ಕೆ ಹೋಗಿಂತ ಮುಂಚೆ ಒಂದ್ಸಲ ಇದನ್ನು ತಬಲಾ ಜೊತೆ ನೋಡೋಣಂತೆ.
ನಾವು ಯಾವುದೇ ಭಾವಗಳಿಗೆ ಅದರದೇ ಆಗಿರ್ತಕ್ಕಂಥ ಒಂದು ಊರ್ಜೆಗೆ ಒಂದು ದಿಶೆಯನ್ನು ಕೊಟ್ಟಾಗ ನಾವು ಹೊಡೆದಾಡಿದ್ವಿ. ಈಗ ಇಲ್ಲೂ ಮಾತ್ಸರ್ಯ ಭಾವ ಇತ್ತು, ಆದರೆ ಅದಕ್ಕೊಂದು ಶೇಪ್ ಕೊಟ್ಟಾಗ ಈ ಹೊಡೆದಾಟವನ್ನು ನೀವು ಎಂಜಾಯ್ ಮಾಡಿದ್ರಿ. ಹಾಗೆ ನಮ್ಮಲ್ಲಿರೋ ಭಾವನೆಗಳಿಗೂ ಕೂಡ ಒಂದು ಊರ್ಜೆಯನ್ನು ಕೊಡೋಣ. ನಾ ಈಗ ಮತ್ತೆ ಕಡೆಯ ಇನ್ನು 2 ವಚನಗಳನ್ನು ಮುಗಿಸ್ತೇನೆ, ಸಮಯ ಇದಾಗ್ತಾ ಇದೆ. ಈ ವಚನವನ್ನು ಕೇಳೋಣ. ಓಡದೇ ಇರುವ, ಬೇಡದೇ ಇರುವ ಭಕ್ತನ ಅವಸ್ಥೆ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ನಾವು ಬಹಳ ಅದ್ಭುತವಾಗಿ ಈ ವಚನವನ್ನು ಅಪ್ಪ ಬಸವಣ್ಣವರು ಬರೆದಿದ್ದಾರೆ. ಎಲ್ಲ ಕ್ರೋನಾಲಜಿಯನ್ನು ವಚನಗಳನ್ನು ಸಮೀಕರಿಸಿದಾಗ ಆ ಭಕ್ತನ ಅವಸ್ಥೆ ಹೇಗಿದೆ, ಆ ಭಕ್ತನ ಅವಸ್ಥೆ ಶ್ರದ್ಧೆ, ನಿಷ್ಠೆ, ವಿಶ್ವಾಸ, ಸಮರ್ಪಣೆಯಿಂದ ಕೂಡಿದ ಭಕ್ತನ ಅವಸ್ಥೆ ನಿಜವಾಗಲೂ ಸಂಪೂರ್ಣವಾಗಿ ಅವರ ಪಾದಾರವಿಂದಗಳಿಗೆ ನಮ್ಮ ಸಂಪೂರ್ಣ ತನು ಮನ ಧನವನ್ನು ಅರ್ಪಿಸಿದಾಗ ಅಲ್ಲಿ ಶ್ರದ್ಧಾ ಭಕ್ತಿ ಉತ್ಪತ್ತಿಯಾಗುತ್ತೆ. ಇದು ಸುಮ್ಮನೆ ಭಕ್ತಿ ಅಲ್ಲ, ನಿಷ್ಠೆ ಶ್ರದ್ಧೆಯಿಂದ ಕೂಡಿರುವ ಸಮರ್ಪಿತವಾಗಿರ್ತಕ್ಕಂಥ ಶ್ರದ್ಧಾ ಭಕ್ತಿ. ಆತ್ಮೀಯರೇ, ಸುಮ್ಮನೆ ಗುರು ಸಿಗೋದಿಲ್ಲ, ಅದಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳಿದೆ. ಒಂದೊಂದೇ ಹಂತವನ್ನು ಮುಗಿಸಿ ಬಂದಾಗ ಆ ಪರಮಾತ್ಮನ ಆ ಕೂಡಲ ಸಂಗಮ ದೇವನ ಕೃಪೆಯಾದಾಗ ಏನಾಗುತ್ತೆ ಅನ್ನೋ ಭಕ್ತನ ಮನಸ್ಸಿನಲ್ಲಿ ಏನಾಗುತ್ತೆ? ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಬಂದರೆ ಧ್ವನಿಗೂಡಿಸಿ ಲಿಂಗವೆಂಬ ಎಲೆಯಾಯಿತು. ಈಗ ಹೇಳುವ ನೀವು 2ನೇ ಸಲ ಗ್ಯಾಪ್ ಇರುತ್ತೆ. ಈಗ ಹೇಳಿ. ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿಯೆಂಬ ಹಣ್ಣಾಯಿತು.
ನಿಷ್ಪತ್ತಿಯೆಂಬ ಹಣ್ಣಾಯಿತು. ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ. ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ. ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎಲ್ಲರೂ ಕೂಡಲ ಸಂಗಮ ದೇವ ಹೇಳೋಣ ಈಗ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಭಕ್ತಿ ಎನ್ನುವ ಪೃಥ್ವಿಯ ಮೇಲೆ ಮಾತ್ರ ಗುರುವೆಂಬ ಬೀಜ ಅಂಕುರಿಸುತ್ತೆ. ಯಾವ್ಯಾವುದೋ ಪೃಥ್ವಿ ಮೇಲೆ ಅಂಕುರಿಸೋದಿಲ್ಲ. ಹಿಂದಿನ ಎಲ್ಲ ವಚನಗಳನ್ನು ನೋಡಿದಾಗ ಅಷ್ಟೆಲ್ಲ ಪರೀಕ್ಷೆಗೆ ಒಳಪಟ್ಟಿದ ನಂತರ ನಿಷ್ಠೆ, ಶ್ರದ್ಧೆ, ವಿಶ್ವಾಸ, ಸಮರ್ಪಣೆ, ಭಕ್ತಿ ಇದೆಲ್ಲವನ್ನು ಪರೀಕ್ಷಿಸಿದ ನಂತರ ಭಕ್ತಿಯನ್ನು ಪೃಥ್ವಿ ತಯಾರಾಗುತ್ತೆ. ಅಲ್ಲಿ ಕ್ರಾನಾಲಜಿ ನೋಡಿ, ಭಕ್ತಿ, ಗುರು, ಆಚಾರ, ವಿಚಾರ, ಲಿಂಗ, ಹಣ್ಣು, ಸೀದಾ ಕ್ರಾನಾಲಜಿ. ವಿವೇಕ ಇರಬೇಕು ಭಕ್ತಿಲಿ, ಅಂಧಭಕ್ತಿ ಆಗೋದಲ್ಲ. ನಿಷ್ಪತ್ತಿ ಅನ್ನೋ ಹಣ್ಣು ಇದು ಆಫ್ ಮಾಡ್ಬಿಡು ದರ್ಶನ್. ನಿಷ್ಪತ್ತಿ ಎನ್ನುವ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳೋ ಯಾರು ತಗೊಳ್ತಾರೆ ಅದನ್ನು? ಕೂಡಲ ಸಂಗಮ ದೇವ ಓಡೋಡಿ ಬಂದು ತನಗೆ ಬೇಕಂತ ತಪ್ಕೋತಾನೆ. ಪೌಡ್ರ್ ಹಾಕಿರೋ ಹಣ್ಣು ಅಲ್ಲ ಅದು. ಪೌಡ್ರ್ ಹಾಕಿ ಕೆಮಿಕಲ್ ಮಾಡಿ ಆರ್ಟಿಫಿಷಿಯಲ್ ಹಣ್ಣು ಅಲ್ಲ. ಇಷ್ಟೆಲ್ಲ ಪ್ರೋಸೆಸ್ ದಾಟಿದೆ ಅದು. ಆಚಾರ, ವಿಚಾರ, ವಿವೇಕಗಳಿಂದ, ಅರಿವಿನಿಂದ ಕೂಡಿದಾಗ ಆ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ಕೊಂಡಾಗ ಅದೇ ಲಿಂಗಾಂಗ ಸಾಮರಸ್ಯ. ಆ ಲಿಂಗಾಂಗ ಸಾಮರಸ್ಯ ಯಾವಾಗ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ಕೊಂಡಾಗ ಆ ಭಕ್ತ ಏನು ಹೇಳ್ತಾನೆ? ಕೂಡಲ ಸಂಗಮ ದೇವನೇ ಎತ್ಕೊಂಡಾಗ ಏನು ಹೇಳ್ತಾನೆ ಆ ಭಕ್ತ? ಅವನಿಗಾಗಿರ್ತಕ್ಕಂಥ ಅನುಭವ ಏನು? ಈ ಒಂದು ಕಡೆಯ ವಚನವನ್ನು ನಾವು ಕೇಳಿ ಮುಗಿಸೋಣ. ಸಂಪೂರ್ಣ ಭಕ್ತನ ಅವಸ್ಥೆ ವಿಸ್ಮಯವಾಗಿದೆ. ಏನಿದು ಅಂತ ಗೊತ್ತಾಗ್ತಿಲ್ಲ ಅವನಿಗೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಾ ಲಿಂಗವೇ. ಅಗಮ್ಯ ಅಗೋಚರ ಅಪ್ರತಿಮಾ ಲಿಂಗವೇ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಎನ್ನ ಕರಸ್ಥಳಕ್ಕೆ ಬಂದು, ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ, ಚುಡುಕಾದಿರಯ್ಯ, ಚುಡುಕಾದಿರಯ್ಯ.
ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ಕೊಂಡಿರ್ತಕ್ಕಂಥ ಭಕ್ತನ ಅವಸ್ಥೆ ಜಗದಗಲ ಮುಗಿಲ ಎಂದು ಹೇಳುವ ಹಾಗೆ ಅದು ಅಪ್ರತಿಮ, ಅಗಮ್ಯ, ಅಗೋಚರ. ಈ ಕಣ್ಣುಗಳಿಂದ ಅದನ್ನು ವಿವರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಲ್ಲಿರ್ತಕ್ಕಂಥದ್ದು ಇಲ್ಲಿದೆ, ಇಲ್ಲಿ ನೋಡಿದಾಗ ಇಲ್ಲಿ ಎಲ್ಲವೂ ಕಾಣುತ್ತೆ. ಆ ವಿವರಣೆಗಾಗಿ ಮೊದಲನೇ 3 ಸಾಲಿದ್ದರೆ ಉಪಾಸನೆಗಾಗಿ ಕಡೆ 5 ಸಾಲುಗಳಿದೆ. ಅಲ್ಲಿರ್ತಕ್ಕಂಥದ್ದು ಇಲ್ಲಿ, ಇದರಲ್ಲೇ ಅವೆಲ್ಲವೂ ಅಡಗಿದೆ. ಹಾಗಾಗಿ ಈ ಅಂಗದಿಂದ ಲಿಂಗದಡಿಗೆ ಅನ್ನೋದನ್ನು ನೋಡಿದಾಗ ಇದು ಇಲ್ಲಿಂದ ಮುಂದೆ ಏನು ಹೇಳಲಿಕ್ಕೂ ಶಬ್ದಗಳಿಲ್ಲ. ನಾನು ಈ ಕಡೆ ವಚನದಿಂದ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಹಾಗೆ ಬಯಲನೆ ಓಕೆ. ಸೊ ಈಗ ಸೀದಾ ಬಸವಣ್ಣಿಂದ ಅಲ್ಲಂಪ್ರಭುಗೆ ಹೊರಟ್ವಿ ಈಗ. ಹೌದು, ನೆಕ್ಸ್ಟ್ ಒಂದು ಮುಂದಿನ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದು ಬಯಲು ರೂಪ ಮಾಡಬಲ್ಲಾತ ಶರಣನು, ಆ ರೂಪ ಬಯಲು ಮಾಡಬಲ್ಲಾತ ಲಿಂಗಾನುಭಾವಿ. ನಮಗೆ ಎರಡೂ ಗೊತ್ತಿರಬೇಕು. ಬಯಲು ತತ್ವದಿಂದ ಆಕಾರ ಕೊಡೋದು ಗೊತ್ತಾಗಬೇಕು, ಆಕಾರದಿಂದ ಮತ್ತೆ ಬಯಲಿಗೆ ಹೋಗೋದು ಗೊತ್ತಿರಬೇಕು. ಪೂಜೆ ಹೇಳೋ ಹಾಗೆ ದರ್ಶನ ಸ್ವಲ್ಪ ಡಿಲೇ ಕೊಡ್ಬೋದಾ ಇದಕ್ಕೆ, ಅಥವಾ ಅಲ್ಲೋಗ್ಲಾ? ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ, ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ, ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ, 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 ಗುಹೇಶ್ವರ. ಪ್ರಣತಿಯೂ ಇದೆ, ಬತ್ತಿಯೂ ಇದೆ, ಪ್ರಣತಿಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿಯು ಬೆಳಗುವೆಡೆ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಸುಜ್ಞಾನ ಉದಯವಾಗದನ್ನತ್ತರ. ಭಕ್ತಿ ಎಲ್ಲಿಯದೋ, ಭಕ್ತಿ ಎಲ್ಲಿಯದೋ, ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದಡೆ, ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದಡೆ, ಅತಿಗಳವೇ ಗುಹೇಶ್ವರ, ಅತಿಗಳವೇ ಗುಹೇಶ್ವರ, ಗುಹೇಶ್ವರ, ಗುಹೇಶ್ವರ.
ಮುಚ್ಚಿ ಕೇಳ್ಕೊಳ್ಳೋಣ ಈಗ. ಮನೆಯೊಳಗೆ ಮನೆಯೊಡೆಯ ಇದ್ದಾನವಿಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ. ಕೂಡಲ ಸಂಗಮದೇ ಎಲ್ಲರೂ ಹೇಳ್ಬೋದು. ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ. ನಾರಾಯಣ